ಹಾಯ್ ಹೆಲೋ ಗುಡ್ ಮಾರ್ನಿಂಗ್. ಊರಲ್ಲಿದ್ದೀನಿ. ಸಿಕ್ಕಾಪಟ್ಟೆ ಚಳಿ ಬೀಳ್ತಾ ಇದೆ. ಡಿಸೆಂಬರ್ ತಿಂಗಳು ಮದುವೆ ಸೀಸನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ನಮ್ಮ ಮನೆಯಲ್ಲೇ 4 ಮದುವೆ ಇದೆ ಈ ಸತಿ. ಹಾಗಾಗಿ ಎಲ್ಲ ಮದುವೆ ಮುಗಿಸ್ಕೊಂಡು ಹೋಗೋಣ ಅಂತ ಊರಿಗೆ ಬಂದಿದ್ದೀವಿ. ಎಷ್ಟು ಕವರ್ ಆಗುತ್ತೋ ನಿಮಗೆ ಅಷ್ಟು ಮದುವೆ ಕವರ್ ಮಾಡಿ ತೋರಿಸ್ತೀನಿ. ಲಾಸ್ಟ್ ಲಾಗಲ್ಲಿ ನೀವು ನೋಡಿರ್ತೀರಾ, ಅಶ್ವಿನಿದು ಲಾಗ್ ಮಾಡಿದ್ದೆ, ಬ್ಯಾಚುಲರ್ ಪಾರ್ಟಿದು. ಸೊ ಅವ್ರದ್ದು ಮದುವೆ ಇದೆ ಇವಾಗ, ಅದಕ್ಕೆ ಬಂದಿದ್ದೀವಿ ನಾವೆಲ್ಲ. ಹಾಗೆ ಇವತ್ತು ನಾಂದಿ. ಇವಾಗ ಬೆಳಗ್ಗೆ ಕೇರಿ ಕರಿಯಕ್ಕೆ ಬರ್ತಿದ್ದಾರೆ. ನಾನು ಕೂಡ ಬೆಳಗ್ಗೆ ಬೇಗ ಎದ್ದು ತಿಂಡಿ ಎಲ್ಲ ತಿಂದು ಸ್ನಾನ ಮಾಡಿ ನೋಡಿ, ಇನ್ನೂ ಕೂದಲೆಲ್ಲ ಒದ್ದೆ ಇದೆ. ಇವಾಗ ಕೇರಿ ಕರಿಯಕ್ಕೆ ಬರ್ತಿದ್ದಾರೆ. ಮದುವೆದು ಇದು ಒಂಥರ ಸ್ಟಾರ್ಟಿಂಗು, ಮದುವೆ ನಾಂದಿ ದಿನ ಸ್ಟಾರ್ಟಿಂಗ್ ಅಂತ ಹೇಳ್ಬೋದು. ಮನೆಯವರೆಲ್ಲ ಸೇರಿ ಹೋಗಿ ಊರಲ್ಲಿ ಇರೋ ಮನೆಗೆಲ್ಲ ಹೋಗಿ, ನಮ್ಮ ಮನೇಲಿ ಮದುವೆ ಇದೆ, ಫಂಕ್ಷನ್ ಇದೆ, ಸೊ ಮನೆಗೆ ಬನ್ನಿ, ಫಂಕ್ಷನಿಗೆ ಬನ್ನಿ ಅಂತ ಅಕ್ಷತೆ ಕೊಟ್ಟು ಕರೆದು ಬರುವಂಥ ಒಂದು ಕಾರ್ಯಕ್ರಮ ಇದು. ಹೇಳು ಆಡ ಕೇರಿ ಕರೆಯೋಕ್ಕೆ ನಾರ್ಮಲಿ ಈ ಮದುವೆಗೆ ಅಂತ ಮನೆಗೆ ಬಂದಿರ್ತಾರಲ್ಲ, ತುಂಬ ಹತ್ತಿರ ರಿಲೇಟಿವ್ಸ್ ಇರ್ತಾರೆ. ಅಂದರೆ ಮನೆ ಮಕ್ಕಳು, ಅಳಿಯಂದಿರು, ಮೊಮ್ಮಕ್ಕಳೆಲ್ಲ ಇರ್ತಿರ್ತಾರಲ್ಲ, ಇವರೆಲ್ಲ ಸೇರಿ ಬರ್ತಾರೆ ಕೇರಿ ಕರೆಯೋಕ್ಕೆ. ಬಂದವರಿಗೆ ನಾವು ಸ್ವೀಟ್ ಕೊಟ್ಟು ಬಾಯಿ ಸಿಹಿ ಮಾಡೋದು ಒಂದು ಪದ್ಧತಿ. ಕೇರಿ ಕರೆಯೋ ಕಾರ್ಯಕ್ರಮ ಆಯಿತು. ಹಾಗೆ ನಾವೆಲ್ಲ ಬೇಗ ರೆಡಿಯಾಗಿ ಇನ್ನೂ ಅವ್ರ ಮನೆಗೆ ಹೋಗಬೇಕು. ಹಾಗೆ ಇನ್ನೊಂದು ಏನು ಗೊತ್ತಾ, ನಮ್ಮ ಮನೇಲಿ ನಾಯಿ ಮರಿ ಹಾಕಿತ್ತು. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ನಮಗೂ ಕೂಡ ಆ ಮರಿ ಜೊತೆ ಆಟ ಆಡೋಕ್ಕೆ ತುಂಬ ಚೆನ್ನಾಗಾಗೋದು. ನನಗಂತೂ ತುಂಬಾ ಇಷ್ಟ. ನಾನು ಜಾಸ್ತಿ ಮುಟ್ಟಲ್ಲ ನಾಯಿನ, ಬಟ್ ಆದರೂ ಕೂಡ ದೂರಿಂದ ಆಟ ಆಡೋಕ್ಕೆ ಇಷ್ಟ. ನನ್ನ ಮಗ ಅಂತೂ ನಾಯಿ ಪಾಪು ಅಂತ ಹೆಸರಿಟ್ಕೊಂಡ್ಬಿಟ್ಟಿದ್ದ. ಅದಕ್ಕೆ ನಮಗೂ ಕೂಡ ನಾಯಿ ಪಾಪು ಅಂತ ಹೇಳಿ ಇವಾಗ ನಾಯಿ ಮರಿ ಅನ್ನೋದೇ ಮರ್ತು ಬಿಟ್ಟಿದ್ದೀವಿ. ಎಲ್ಲರೂ ಕೂಡ ನಾಯಿ ಪಾಪು ಅಂತಲೇ ಹೇಳ್ತಿರ್ತೀವಿ. ಅದಕ್ಕೆ ನಮ್ಮ ಮನೇಲಿ ನನ್ನ ಮಗನಿಂದ ಆ ನಾಯಿ ಪಾಪುನ ಕಾದ್ಕೊಳ್ಳೋದೇ ಒಂದು ದೊಡ್ಡ ಹರಸಾಹಸ ಆಗಿಬಿಟ್ಟಿತ್ತು ನೋಡಿ. ನನಗೆ ಅಂತಲ್ಲ, ಎಲ್ಲರಿಗೂ ಕೂಡ. ಎಷ್ಟೊತ್ತಿಗೂ ಮನೆ ಡೋರ್ ಓಪನ್ ಇದೆಯಾ, ಅಂಗ್ಳಕ್ಕೆ ಹೋಗ್ತಾನೆ, ಕೋಲ್ ಹಿಡ್ಕೊಂಡು ಅವ್ರನ್ನೆಲ್ಲ ಗೂಡಿ ಹಾಕ್ಕೊಳ್ಳೋದು. ಆಮೇಲೆ ಅಲ್ಲೋಗಿ ಅವು ನಾಯಿ ಪಾಪುನೆಲ್ಲ ಹಿಡ್ಕೊಳ್ಳೋದು. ಅಯ್ಯಪ್ಪ, ನನ್ನ ಮಗನ ಕಾದ್ಕೊಳ್ಳೋದೇ ಸಾಕೋಬೇಕು ಆಗ್ಬಿಟ್ಟಿತ್ತು. ಹಾಗೆ ನಾವೆಲ್ಲ ರೆಡಿಯಾಗಿ ಇವಾಗ ಅವ್ರ ಮನೆಗೆ ಹೊರಟಿದ್ದೀವಿ. ಪಕ್ಕದ ಮನೆ, ಅಂದರೆ ನಮ್ಮ ಮನೆ ಆಗಿ ತೋಟ ಎಲ್ಲ ಆದಮೇಲೆ ಪಕ್ಕದಲ್ಲಿದೆ. ತುಂಬ ಹತ್ರನೇ ಇದೆ, ಬಟ್ ಹೋಗೋ ದಾರಿ ಸ್ವಲ್ಪ ವಾಕೇಬಲ್ ಇದೆ ಅಷ್ಟೇ. ಇವತ್ತು ನಾಂದಿ ಕಾರ್ಯಕ್ರಮ ನಡೀತಾ ಇದೆ ನೋಡಿ. ಪೂಜೆ ಹವನ ಎಲ್ಲ ಮಾಡ್ತಿದ್ದಾರೆ. ಹಾಗೆ ನಾಂದಿ ಅಂದರೆ ಯಾವುದೇ ಕಾರ್ಯಕ್ರಮ ಇಟ್ಕೊಂಡ್ರೂ ಕೂಡ ನಾವು ಅದಕ್ಕೆ ಒಂದು ಯಾವುದೇ ಅಡೆತಡೆ ಇರದೇ ಇರಲಿ ಅಂತ ಒಂದು ಗಣೇಶನಿಗೆ ಪೂಜೆ ಮಾಡ್ಕೊಳ್ಳೋದು. ಹಾಗೆ ಅದಲ್ಲದೆ ಇನ್ನೊಂದೇನೆಂದರೆ, ನಾವು ಹುಟ್ಟಿದಾಗಲಿಂದ ಏನೇನು ಮಾಡಿರ್ತಾರೋ, ಅಂದರೆ ಅನ್ಮೂರ್ತ ಇರ್ಬೋದು, ನಮಗೆ ನಾಮಕರಣ ಇರ್ಬೋದು, ಆಭರಣ ತೋರಿಸೋದಿರ್ಬೋದು, ಎಲ್ಲವೂ ಕೂಡ ಈ ನಾಂದಿ ದಿನ ನಮಗೆ ಮಾಡ್ತಾರೆ. ಹೆಣ್ಮಕ್ಳಿಗೆ ಮೊದಲೇ ಮಾಡ್ತಾರೆ. ಅಂದರೆ ಸುಮಾರು ಒಂದು ಹೆಣ್ಮಕ್ಳಿಗೆ ಒಂದು 10-11 ವರ್ಷ ಇರುವಾಗಲೇ ಕನ್ಯಾ ಸಂಸ್ಕಾರ ಪೂಜೆನ ಮಾಡ್ತಾರೆ. ಇವಾಗ ನಾಮಕರಣದ್ದು ಕಾರ್ಯಕ್ರಮ ನಡೀತಾ ಇದೆ ನೋಡಿ. ಅಕ್ಕಿ ಕಾಳಲ್ಲಿ ಹೆಸರು ಬರಿತಾ ಇದ್ದಾರೆ. ಹೆಸರಿಟ್ಟಾಯಿತು. ನೆಕ್ಸ್ಟು ಇನ್ನು ಅನ್ಮೂರ್ತದ್ದು ಅಪ್ಪ ಅಮ್ಮ ಇಬ್ಬರು ಊಟ ಮಾಡಿಸೋದು, ಮಗಳನ್ನ ಮಡ್ಲಿಗೆ ಕರ್ಕೊಂಡು ಊಟ ಮಾಡಿಸುವಂತಹ ಕಾರ್ಯಕ್ರಮ ಇದು. ಪ್ರತಿಯೊಂದು ಕಾರ್ಯಕ್ರಮ ಕೂಡ ಒಂಥರ ಚೆನ್ನಾಗಿರುತ್ತೆ, ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಮ್ಮ ಕಡೆ ತವ್ರ ಮನೇಲಿ ಕೂಡ ಒಂದು ಪುಟ್ಟದಾದ ಮಾಂಗಲ್ಯ ಸರನ ಕೊಡ್ತಾರೆ, ಅದನ್ನು ಹಾಕಿದ್ದಾರೆ ಇವಾಗ. ಅದಾದ ನಂತರ ಇವಾಗ ಕಾಲುಂಗುರ ತೊಡಿಸೋದು. ಮದುವೆಯಲ್ಲಿ ಗಂಡನ ಮನೇಲಿ ಕೊಡೋ ಕಾಲುಂಗ್ರನ ಧರಿಸ್ತಾರೆ. ಇವಾಗ ಇಲ್ಲಿ ತವ್ರ ಮನೇಲಿ ಕೊಡೋದು ಹಾಕ್ತಾಯಿದ್ದಾರೆ ಕಾಲುಂಗ್ರನ. ಈ ಶಾಸ್ತ್ರಗಳನ್ನೆಲ್ಲ ಮಾಡಿಸ್ಕೊಂಡ ನಂತರ, ಅಂದರೆ ಮಾಂಗಲ್ಯ ಸರ ಹಾಕ್ಕೊಂಡು ಆಮೇಲೆ ಕಾಲುಂಗುರ ಎಲ್ಲ ಹಾಕ್ಕೊಂಡ ನಂತರ ಅದೇನೋ ಒಂಥರ ಮದುವೆ ಕೂಸಿನ ಕಳೆ ಬಂದುಬಿಡುತ್ತೆ. ಒಂಥರ ಚೆನ್ನಾಗಿ ಕಾಣಿಸುತ್ತೆ. ನಾರ್ಮಲ್ ನೋಡುವಾಗ ಆ ಥರ ಇರಲ್ಲ. ಇದೆಲ್ಲ ಪೂಜೆ ಇದೆಲ್ಲ ಆದ ನಂತರ ಅವ್ರ ಮುಖದ ಲುಕ್ಕೇ ಒಂಥರ ಚೇಂಜ್ ಕಾಣೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಎಷ್ಟು ಚೆನ್ನಾಗಿರುತ್ತಲ್ವ ಇದೆಲ್ಲ. ಹಾಗೆ ಪೂಜೆ ಎಲ್ಲ ಮುಗಿಸಿ, ಆ ದಿನ ಕೂಡ ತುಂಬ ಮಂದಿ ಬಂದಿದ್ದರು ಪ್ರೋಗ್ರಾಮಿಗೆ, ನಾಂದಿ ದಿನದ್ದು. ಅದನ್ನೆಲ್ಲ ಮುಗಿಸಿ ಊಟ ಮಾಡಿದ್ವಿ, ರುಚಿ ಊಟ. ಹಾಗೆ ಫ್ರೆಂಡ್ಸ್, ನೀವು ಇನ್ನೊಂದು ಅಬ್ಸರ್ವ್ ಮಾಡಿದ್ರಾ ನೋಡಿ, ಎಷ್ಟೊಂದು ಮಂದಿ ಯೆಲ್ಲೋ ಕಲರ್ ಡ್ರೆಸ್ ಹಾಕಿದ್ದಾರೆ ಅಂತ. ಯಾಕೆ ಗೊತ್ತಾ ಇಷ್ಟೊಂದು ಜನ ಯೆಲ್ಲೋ ಕಲರ್ ಡ್ರೆಸ್ ಹಾಕಿರೋದು?
ಎಸ್, ನಾಂದಿ ದಿನ ನಮ್ಮದು ಅರಶಿನ ಶಾಸ್ತ್ರ ನಡೀತಾ ಇದೆ. ನಮ್ಮದು ಅಂದರೆ ಅಶ್ವಿನಿದು ಅರಶಿನ ಶಾಸ್ತ್ರ ನಡೀತಾ ಇದೆ. ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ಹಳ್ಳಿಯಲ್ಲಿ ಕೂಡ ಇಷ್ಟೊಂದು ಚೆನ್ನಾಗಿ ಅರಶಿನ ಶಾಸ್ತ್ರ ಮಾಡ್ಬೋದಾ? ಎಷ್ಟು ಎಂಜಾಯ್ ಮಾಡಿದ್ವಿ ಗೊತ್ತಾ. ಹಾಗೆ ಎಲ್ಲರೂ ಸೇರಿ ಎಲ್ಲರೂ ಕೂಡ ಆಲ್ಮೋಸ್ಟ್ ತುಂಬ ಮಂದಿ ಯೆಲ್ಲೋ ಕಲರ್ ಡ್ರೆಸ್ ಹಾಕಿದ್ರು. ಮಕ್ಕಳು ಕೂಡ ಎಲ್ಲರೂ ಯೆಲ್ಲೋ ಕಲರ್ ಡ್ರೆಸ್ಸೇ ಹಾಕಿದ್ರು. ಹಾಗಾಗಿ ಫೋಟೋದಲ್ಲಿ ಎಲ್ಲರೂ ಕೂಡ ಯೆಲ್ಲೋ ಕಲರ್ ಡ್ರೆಸ್ಸಲ್ಲಿ ಬಂದ್ವಿ. ಅರೆ ಏನಿದು, ನಾಂದಿ ದಿನ ತುಂಬ ಮಂದಿ ಬಂದಿದ್ದಾರೆ ಅಂತ ಅಂದಿದ್ದೀನಿ. ಇಲ್ಲಿ ನೋಡಿದರೆ ಇಷ್ಟು ಜನ ಅಂತ ಅಂದ್ಕೋತಿದ್ದೀರಾ? ತುಂಬ ಜನ ಇದ್ದಾರೆ. ಕೆಲವೊಂದಷ್ಟು ಜನ ಅಲ್ಲೇ ಕೂತ್ಕೊಂಡು ನೋಡ್ತಿದ್ದಾರೆ. ಹಾಗೆ ತುಂಬ ಮಂದಿ ನಾಳೆ ನಮ್ಮ ಮದುವೆ ಕಾರ್ಯಕ್ರಮಕ್ಕೆ ತಯಾರಿ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಅಜ್ಜ ಅಜ್ಜಿ ಡ್ಯಾನ್ಸ ಎಷ್ಟು ಕ್ಯೂಟಾಗಿದೆ ಅಲ್ವಾ? ಇವ್ರು ನೋಡಿ ನಾವೆಲ್ಲ ಡ್ಯಾನ್ಸ್ ಮಾಡಿದ್ವಿ. ಆ್ಯಕ್ಚುಲಿ 90 ವರ್ಷದ ನೋಡಿ ಅಜ್ಜ ಅಜ್ಜಿ ಎಷ್ಟು ಏನೇ ಕರೆದ್ರೂ ಇಲ್ಲ ಅಂತಲೇ ಹೇಳಲ್ಲ. ಅವ್ರ ಬಾಯಲ್ಲಿ ನೋ ಅಂತ ಬರೋದೇ ಇಲ್ಲ. ಇವರಿಗೆಲ್ಲ ಡ್ಯಾನ್ಸ್ ಬರುತ್ತೋ ಇಲ್ಲೋ ಅನ್ನೋದು ಸೆಕೆಂಡ್ರಿ, ಬಟ್ ಕರೆದ ತಕ್ಷಣ ಸ್ಟೇಜಿಗೆ ಬರ್ತಾರಲ್ಲ ಅದು ಖುಷಿ ಕೊಡೋದು. ನಾವು ಕೂಡ ಎಷ್ಟೋ ಸತಿ ಏನು ಮಾಡ್ತೀವಿ ಅಂದರೆ, ಅಯ್ಯೋ ನನಗೆ ಡ್ಯಾನ್ಸ್ ಬರಲ್ಲ, ಅಯ್ಯೋ ನನಗೆ ಹಾಡೋಕ್ಕೆ ಬರಲ್ಲ, ಅಯ್ಯೋ ನನಗೆ ಅದು ಬರಲ್ಲ ಇದು ಬರಲ್ಲ ಅಂತ ಯಾರು ಕರೆದ್ರೆ ನಾವು ಹೋಗೋದೇ ಇಲ್ಲ, ಸ್ವಲ್ಪ ಸಂಕೋಚ ಮಾಡ್ಕೋತೀವಿ. ಬಟ್ ಇವ್ರು ನೋಡಿ, ಇವ್ರು ನೋಡಿಬಿಟ್ಟು ನಾವು ಕೂಡ ಡ್ಯಾನ್ಸ್ ಮಾಡಿದ್ವಿ. ನನ್ನ ಮಗನಂತೂ ನೋಡಿ ಫುಲ್ ಖುಷಿಯಾಗ್ಬಿಟ್ಟಿದ್ದಾನೆ, ರೆಡಿ ಡ್ಯಾನ್ಸ್ ಮಾಡೋಕ್ಕೆ. ಅರಿಶಿನ ಶಾಸ್ತ್ರ ಸ್ಟಾರ್ಟ್ ಆಗಿದೆ. ಇಲ್ಲಿ ಏನಂದರೆ ಮದುವೆ ಹೆಣ್ಣಿಗೆ ಮುಖಕ್ಕೆ ಕೈಗೆ ಕಾಲಿಗೆಲ್ಲ ಅರಿಶಿನ ಹಚ್ಚಿ ಆಮೇಲೆ ನಾವು ಒಗಟು ಹೇಳಬೇಕು. ಒಗಟು ಅಂದರೆ ಅದರಲ್ಲಿ ನಮ್ಮ ಗಂಡನ ಹೆಸರು ಬರೋ ಥರ ನಾವು ಒಗಟು ಹೇಳಬೇಕು. ಒಗಟು ಬರದೇ ಇದ್ದರೆ ಹಾಡು ಹೇಳ್ಬೋದು, ಇಲ್ಲ ಡ್ಯಾನ್ಸ್ ಬರೋರು ಡ್ಯಾನ್ಸ್ ಮಾಡ್ಬೋದು. ಹಾಗೆ ಕೂಡ ನಾನು ಕೂಡ ಅರಿಶಿನ ಹಚ್ಚಕ್ಕೆ ಹೋದೆ. ಏನು ಒಗಟು ಹೇಳಿದ್ದೀನಿ ಅಂತ ಕ್ಯೂರಿಯಾಸಿಟಿನ? ಹಾಗಾದರೆ ಕೇಳಿ ಇಲ್ಲಿ. ಕಾಲು ಮುಂದಿಡ ಸ್ವಲ್ಪ ಆಗ್ಲೇ ಮೊಬೈಲ್ ನೋಡ್ಕೆ ಬಂದಿದ್ದು ಕೈ ತಗೊಂಡು ಬಿಡ್ತಾಳ ಲಾಸ್ಟಿಗೆ ಹಿಂಗ್ ಹಿಡಿದು ಫೋಟೋ ತೆಗಿತಾಳ. ಗಣೇಶ ಹಬ್ಬದಲ್ಲಿ ಗಣಪತಿ ಚಂದ, ನವರಾತ್ರಿಯಲ್ಲಿ ದುರ್ಗೆಯರ್ ಚಂದ, ದೀಪಾವಳಿಯಲ್ಲಿ ದೀಪ ಚಂದ, ಉಳ್ಳಾಳದ ಪ್ರಜ್ವಲನಿಗೆ ನಾನೇ ಚಂದ. ಆಗಲೇ ಪಾದುಕ ಕೈಯನೆ ದಂಡ ಬಾಲರವಿಯ ಕಣೆಯ ಯೋಗಿ ಮನೆಗೆ ಬಂದ ಶ್ರೀ ಗುರು ದೇವ ಮನೆಗೆ ಬಂದ.
ಮೆಹಂದಿ ಶಾಸ್ತ್ರ ಅರಿಶಿನ ಶಾಸ್ತ್ರ ನೋಡಿದರೆ ಆಯಿತಾ, ಮದುವೆ ಎಲ್ಲ ನೋಡೋದು ಬೇಡವಾ? ಹಾಗಾದರೆ ಇವಾಗಲೇ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಿಮಗೆ ನಾನು ಹಾಕಿರೋ ಎಲ್ಲ ವೀಡಿಯೋದು ನೋಟಿಫಿಕೇಷನ್ ಬರುತ್ತೆ. ಹಾಗಾದರೆ ಮತ್ತೆ ಯಾಕೆ ತಡ? ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವೀಡಿಯೋಸ್ ಎಲ್ಲ ಕೂಡ ನೋಡ್ತಾ ಇರಿ. ನಾನು ನಾಳೆ ಮದುವೆಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಾಣೀಸ್ ವ್ಲಾಗ್. ಟಾಟಾ, ಬಾಯ್ ಬಾಯ್.